ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮೊದಲ ಸ್ಟೆಪ್ ಕಂಪನಿ ಕ್ರಿಯೇಷನ್. ಪ್ರೈಮ್ ಅಲ್ಲಿ F3 ಅನ್ನ ಪ್ರೆಸ್ ಮಾಡ್ಕೋಬೇಕು. F3 ಅನ್ನ ಪ್ರೆಸ್ ಮಾಡ್ಕೊಂಡು ಕ್ರಿಯೇಟ್ ಕಂಪನಿಗೆ ಹೋಗ್ಬೇಕಾಗತ್ತೆ. ಕ್ರಿಯೇಟ್ ಕಂಪನಿಯಲ್ಲಿ ನಮ್ಗೆ ಫಸ್ಟ್ ಯಾರ ಹೆಸರಿದು ಒಂದು ಕಂಪನಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಪವನ್ ಟ್ರೇಡರ್ಸ್. ಪವನ್ ಹೆಸರಲ್ಲಿ ಒಂದು ಕಂಪನಿ ಕ್ರಿಯೇಟ್ ಮಾಡ್ತಾ ಇದೀನಿ, ಪವನ್ ಟ್ರೇಡರ್ಸ್. ಸೊ ಇಲ್ಲಿ ಕಂಪನಿ ಡಾಟಾವನ್ನ ನೀವು ಫಿಲ್ ಮಾಡ್ಕೊಳ್ಳಿ. ಕಂಪನಿ ಡಾಟಾ ಫಿಲ್ ಆದ ನಂತರ ಇಲ್ಲಿ ಫ್ಯೂಚರ್ ಸೆಟ್ಟಿಂಗ್ಸ್ ಬರುತ್ತೆ. ಫ್ಯೂಚರ್ ಸೆಟ್ಟಿಂಗ್ಸ್ ಅಲ್ಲಿ ನಾವು ಜನರಲ್ ಟ್ರಾನ್ಸಾಕ್ಷನ್ ಅನ್ನ ಮಾಡೋದ್ರಿಂದ ಜನರಲ್ ಟ್ರಾನ್ಸಾಕ್ಷನ್ ಗೆ ಯಾವುದೇ ಸೆಟ್ಟಿಂಗ್ಸ್ ಗಳು ಇರೋದಿಲ್ಲ. ಅದರಿಂದ ನೀವು ಎಸ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೋಚರ್ ಪಾಸಿಂಗ್ ಗೆ ಹೋಗ್ತಾ ಇದ್ದೀನಿ. ವೋಚರ್ ಪಾಸಿಂಗ್ ಅಲ್ಲಿ ಮಿಸ್ಟರ್ ಪವನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಫಾಲೋಯಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಹಾಕಿರೋದನ್ನ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕ್ಬೇಕು. ಯಾರು ಬಂಡವಾಳ ಹಾಕಿದ್ದಾರೆ ಅಂದ್ರೆ ಮಿಸ್ಟರ್ ಪವನ್ ಬಂದು ಕ್ಯಾಪಿಟಲ್ ಅಕೌಂಟ್ ಆಗಿರ್ತಾರೆ. ಬಂಡವಾಳ ಖಾತೆ, ಬಂಡವಾಳದಾರ, ಬಂಡವಾಳ ಶಾಹಿ ಅಂತ ಅವ್ರನ್ನ ಕರಿತೀವಿ. ಸೊ ಟೋಟಲ್ ಅಮೌಂಟ್ ಎಷ್ಟು ಅಂದ್ರೆ 55,000 ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಕ್ಯಾಶ್ ಎಷ್ಟಿದೆ ಅಂದ್ರೆ 50,000 ಕ್ಯಾಶ್ ಹಾಕಿದ್ದಾರೆ ಇನ್ವೆಸ್ಟ್ಮೆಂಟ್. ಅದೇ ರೀತಿಯಾಗಿ ಕೆನರಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 5,000 ಅನ್ನ ಹಾಕಿದ್ದಾರೆ. ಇಲ್ಲಿ ಕೆನರಾ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್, ಕೆನರಾ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಅದರ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ಈಗ ಟೋಟಲ್ ಆಗಿ 55,000 ಆಯ್ತು. ಯಾವುದೇ ಚೆಕ್ ನಂಬರ್ ಇದ್ರೆ ಇಲ್ಲಿ ಇನ್ಸ್ಟೆಂಟ್ ನಂಬರ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ, ಇಲ್ಲ. ಸೊ ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ಭರತ್ ಫಾರ್ 30,000 ಅಂತಿದೆ. ಪರ್ಚೇಸ್ಡ್ ಅಂದ್ರೆ ಖರೀದಿ ಮಾಡ್ತಾ ಇದ್ದಾರೆ. ಸೊ ಯಾರಿಂದ ಅಂದ್ರೆ ಮಿಸ್ಟರ್ ಭರತ್ ಇಂದ. ಸೊ ಇದು ಪರ್ಚೇಸ್ಡ್ ಆಗಿದ್ರು ಕೂಡ ಇಲ್ಲಿ ಮಿಸ್ಟರ್ ಭರತ್ ಅನ್ನೋದ್ರೆ ಕ್ರೆಡಿಟ್ ಪರ್ಚೇಸ್ ಆಗಿದೆ ಅಂತ, ಆದ್ರಿಂದ ನಾನು ಇಲ್ಲಿ ಪರ್ಚೇಸ್ ವೋಚರ್ ಅನ್ನ ತಗೋತೀನಿ. ಸೊ ಇಲ್ಲಿ ಬಿಲ್ ನಂಬರ್ ಅನ್ನ ಮೆನ್ಷನ್ ಮಾಡ್ತಾ ಇದೀನಿ. ಬಿಲ್ ನಂಬರ್ ಮೆನ್ಷನ್ ಆದ್ಮೇಲೆ ಪಾರ್ಟಿ ಅಕೌಂಟ್ ಅನ್ನ ಮೆನ್ಷನ್ ಮಾಡ್ಬೇಕು. ಪಾರ್ಟಿ ಯಾರು ಅಂದ್ರೆ ಮಿಸ್ಟರ್ ಭರತ್. ಸೆಂಡ್ರಿ ಕ್ರೆಡಿಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅನ್ನ ಎಸ್ ಹಾಕ್ಬೇಕು ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಬಂದಾಗ. ಪರ್ಚೇಸ್ ಅಂಡರ್ ಪರ್ಚೇಸ್ ಅಕೌಂಟ್. ಯಾವ್ದನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಐಟಮ್ ಬಂದು ಗೂಡ್ಸ್. ಯಾವುದೇ ಕ್ವಾಂಟಿಟಿ ಮತ್ತೆ ರೇಟ್ ಇಲ್ಲ, ಅದರಿಂದ ಇವೆರಡು ಗ್ರೂಪ್ಸ್ ಮತ್ತೆ ಯೂನಿಟ್ ಮೆಜರ್ ಅನ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ ಆಗಿ ಅಮೌಂಟ್ ಮೆನ್ಷನ್ ಮಾಡಿ. ಬಾಟ್ ಫರ್ನಿಚರ್. ಬಾಟ್ ಮೀನ್ಸ್ ಖರೀದಿ ಮಾಡಿ ಆಗಿದೆ. ಫರ್ನಿಚರ್ ಅನ್ನ ಖರೀದಿ ಮಾಡಿ ಆಗಿದೆ ಅಂದ್ರೆ ನಿಮ್ಮಿಂದ ಹಣ ಗೋಸ್ ಔಟ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ನಾನು ಪೇಮೆಂಟ್ ವೋಚರ್ಗೆ ಎಂಟ್ರಿ ಮಾಡ್ತೀನಿ. ಯಾಕಂದ್ರೆ ಫರ್ನಿಚರ್ ನ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಗೆ ಒಳಪಡುತ್ತೆ, ಕ್ಯಾಶ್ ನ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದನ್ನ ಪೇಮೆಂಟ್ ವೋಚರ್ ಎಂಟ್ರಿ ಮಾಡ್ತೀನಿ. ಫರ್ನಿಚರ್ ಬಂದು ಅಂಡರ್ ರೂಪಲ್ಲಿ ಫಿಕ್ಸ್ಡ್ ಅಸೆಟ್ಸ್. ಇದು ಒಂದು ಟ್ಯಾಂಜಿಬಲ್ ಅಸೆಟ್ಸ್ ಇಂದ ಇನ್ವೆಂಟರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಎಸ್ ಆಗಿರುತ್ತೆ. ಎಷ್ಟು ಹಣ ಅಂದ್ರೆ 5,000 rupees. ನೀವು ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಶ್ರೀನಿವಾಸ್ ಅಂತಿದೆ. ಟು ಶ್ರೀನಿವಾಸ್ ಇರೋದ್ರಿಂದ ಇದು ಕ್ರೆಡಿಟ್ ಸೇಲ್ ಆಗಿರುತ್ತೆ. ಅಂದ್ರೆ ಕ್ಯಾಶ್ ಆಗಿದ್ರೆ ನಾನು ರಿಸಿಪ್ಟ್ ವೋಚರ್ ತಗೋತಾ ಇದ್ದೀನಿ. ಇಲ್ಲಿ ಪಾರ್ಟಿ ನೇಮ್ ಮೆನ್ಷನ್ ಆಗಿರೋದ್ರಿಂದ ನಾನು ಸೇಲ್ಸ್ ವೋಚರ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ನಾನು ಅದಕ್ಕೆ ಸೇಲ್ಸ್ ವೋಚರ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಪಾರ್ಟಿ ನೇಮ್ ಬಂದು ಶ್ರೀನಿವಾಸ್ ಬಂದು ಸೆಂಡ್ರಿ ಡೆಟರ್ಸ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅನ್ನ ಎಸ್ ಹಾಕೋದನ್ನ ಮರಿಬೇಡಿ. ಐಟಮ್ ಯಾವುದು ಅಂತ ಕೇಳಿದ್ರೆ ಗೂಡ್ಸ್. ಸೇಲ್ಸ್ ಅಂಡರ್ ಗ್ರೂಪ್ ಅಲ್ಲಿ ಸೇಲ್ಸ್ ಅಕೌಂಟ್. ಗೂಡ್ಸ್. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಭರತ್ ಅಂತ ಇದೆ. ಸೊ ಮೇಲ್ಗಡೆ ಕೂಡ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಈಗ ಇನ್ನೊಂದ್ಸತಿ ಪರ್ಚೇಸ್ ಆಗ್ತಾ ಇದೆ. ಪಾರ್ಟಿ ನೇಮ್ ಅದೇ ಭರತ್, ಚೇಂಜ್ ಮಾಡೋ ಹಾಗಿಲ್ಲ, ಮಿಸ್ಟರ್ ಭರತ್. ಪಾರ್ಟಿ ನೇಮ್ ಒಂದ್ಸತಿ ಮೆನ್ಷನ್ ಮಾಡಿರ್ತೀರಾ ನೀವು, ಅದರಿಂದ ಪರ್ಚೇಸ್ ವೋಚರ್. ಯಾವ್ದನ್ನ ಪರ್ಚೇಸ್ ಮಾಡಿದಾರೆ ಅಂದ್ರೆ ಗೂಡ್ಸ್. ನೆಕ್ಸ್ಟ್ ಪೇಯ್ಡ್ ಕ್ಯಾಶ್ ಟು ಭರತ್ ಅಂತ ಇದೆ. ಪೇಯ್ಡ್ ಅಂದ್ರೆ ಪೇಮೆಂಟ್ ವೋಚರ್. ಯಾರಿಗೆ ಪೇಯ್ಡ್ ಮಾಡ್ತೀವಿ ಅಂದ್ರೆ ಮಿಸ್ಟರ್ ಭರತ್ಗೆ.
ಎಷ್ಟು ಸಾವಿರ ಅಂದ್ರೆ 25,000. ಥ್ರೂ ಕ್ಯಾಶ್ ಅಂತ ಕೊಡಿ. ನೆಕ್ಸ್ಟ್ ರಿಸೀವ್ಡ್ ಕ್ಯಾಶ್ ಫ್ರಮ್ ಶ್ರೀನಿವಾಸ್, ರಿಸೀವ್ ಆಗ್ತಾ ಇದೆ ಶ್ರೀನಿವಾಸ್ ಇಂದ. ಸೊ ಶ್ರೀನಿವಾಸ್ ತಗೊಂತಾ ಇದ್ದೀನಿ. ಅಮೌಂಟ್ ಎಷ್ಟು ರಿಸೀವ್ ಆಗ್ತಾ ಇದೆ ಶ್ರೀನಿವಾಸ್ ಅವರಿಂದ ಅಂದ್ರೆ ಅಲ್ಲಿ 30,000. ಸೊ ಇಲ್ಲಿ 30,000 ಅಂತ ತಗೋಬೇಕಂದ್ರೆ ಅಲ್ಲಿ ಒಂದು ಇದರಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಈಗ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ವೋಚರ್ ಅಲ್ಲಿ 4,000 ಇದ್ದಿದ್ದು 40,000 ಆಗ್ಬೇಕು. ಅದು 4,000 ಇರೋದು 4,000 ಅಲ್ಲ, ಅದು 40,000 ಅನ್ನ ಮೆನ್ಷನ್ ಮಾಡ್ಕೊಳ್ರಿ. ಯಾಕಂದ್ರೆ 4,000 ಅಲ್ಲಿ 30,000 ಅನ್ನ ನಾವು ಇದ್ ಮಾಡಕ್ಕಾಗಲ್ಲ, ರಿಸೀವ್ ಮಾಡ್ಕೊಳಕ್ಕಾಗಲ್ಲ. 40,000 ಅಲ್ಲಿ 30,000 ಅನ್ನ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಅರ್ಥ. ನೆಕ್ಸ್ಟ್ ಪೇಮೆಂಟ್ ವೋಚರ್ ಯಾವ್ದಕ್ಕೆ ಪೇ ಮಾಡಿದೀವಿ ಅಂತ ತಗೊಂತಾ ಇದ್ದೀನಿ. ಸೊ ಒಂದು ನಾನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡಿದೀನಿ. ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ ಒನ್ಸ್ ಹೋಗೋದ್ರಿಂದ ಅದು ನಾವು ಅಕೌಂಟ್ ಥ್ರೂ ಹೋಗೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದು ಮನೆಯ ಕರೆಂಟ್ ಬಿಲ್ ಅಲ್ಲ, ಕಂಪನಿಯ ಕರೆಂಟ್ ಬಿಲ್, ಆದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಲ್ಲಿ DR ಅಂತ ತಗೋಬೇಕು. ರೆಂಟ್ ಬಂದು ಮಂತ್ಲಿ ಒನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ಈಗ ಟ್ರಾನ್ಸಾಕ್ಷನ್ ಮುಗೀತು. ಜನರಲ್ ರಿಪೋರ್ಟ್ಸ್, ಬ್ಯಾಲೆನ್ಸ್ ಶೀಟ್. ರೆವೆನ್ಯೂ ಜಾಸ್ತಿ ಇರೋದು ಯಾವಾಗ ಅಂದ್ರೆ ಸೇಲ್ಸ್ ಆದಾಗ, ಅಂದ್ರೆ ಪ್ರಾಫಿಟ್, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅನ್ನ ಯಾವಾಗ ಗಳಿಸ್ತೀರಾ ಅಂದ್ರೆ ಸೇಲ್ಸ್ ಆದಾಗ ಮಾತ್ರ. ಸೇಲ್ಸ್ ಕಮ್ಮಿ ಇದೆ ಅಂದ್ರೆ ಪ್ರಾಫಿಟ್ ಅನ್ನ ಗಳಿಸೋದಿಲ್ಲ, ಯಾವಾಗ್ಲೂ ಲಾಸ್ ಆಗುತ್ತೆ. ಇದು ಕೂಡ 12,000 ಲಾಸ್ ಆಗಿದೆ. 90,000 ಬ್ಯಾಲೆನ್ಸ್ ಶೀಟ್ ಬಂದಿದೆ. 90,000 ಬ್ಯಾಲೆನ್ಸ್ ಶೀಟ್, ಹಾಗೆ ಲಾಸ್ ಬಂದು 12,000. ಅದೇ ಟ್ರಯಲ್ ಬ್ಯಾಲೆನ್ಸ್ ಬಂದು 1,30,000. 1,30,000